ಯುಗಾದಿ, ಯುಗ ಆದಿ ಎಂಬ ಪದದ ಅರ್ಥ ಹೊಸ ಯುಗದ ಆರಂಭ ಎಂಬುದಾಗಿದೆ. ಇದು ಹಿಂದೂ ಧಾರ್ಮಿಕ ಪಂಚಾಂಗದ ಪ್ರಕಾರ ಹೊಸ ವರ್ಷದ ಪ್ರಾರಂಭದ ದಿನವಾಗಿದೆ. ಯುಗಾದಿ ಹಬ್ಬವನ್ನು ಹಿನ್ನೆಲೆಯಲ್ಲಿ ಹಲವಾರು ಪುರಾಣ ಕಥೆಗಳು ಮತ್ತು ಸಂಪ್ರದಾಯಗಳು ಇದ್ದಿವೆ. ಯುಗಾದಿಯ ಪೌರಾಣಿಕ ಕಥೆಗಳು. 1. ಬ್ರಹ್ಮನು ಸೃಷ್ಟಿಯನ್ನು ಪ್ರಾರಂಭಿಸಿದ ದಿನ. ಪೌರಾಣಿಕವಾಗಿ ಯುಗಾದಿ ದಿನವನ್ನು ಬ್ರಹ್ಮದೇವನು ಸೃಷ್ಟಿಯನ್ನು ಪ್ರಾರಂಭಿಸಿದ ದಿನವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಕೃತಯುಗದ ಆರಂಭ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ದಿನವನ್ನು ಸೃಷ್ಟಿಯ ಪ್ರಾರಂಭದ ದಿನವೆಂದು ಭಾವನೆ ಮಾಡಿಕೊಂಡು ಆಚರಿಸಲಾಗುತ್ತದೆ. 2. ಕಾಲಚಕ್ರದ ಪ್ರಾರಂಭ. ಹಿಂದೂ ಪುರಾಣಗಳ ಪ್ರಕಾರ ಯುಗಾದಿಯ ದಿನವೇ ಕಾಲಚಕ್ರ ಹಿಂದಿನ ವರ್ಷ ಮುಗಿದು ಹೊಸ ವರ್ಷ ಪ್ರಾರಂಭ ನವೀಕರಿಸುತ್ತದೆ. ಹೊಸ ವರ್ಷದ ಪ್ರಾರಂಭ ಹೊಸ ಆಶಯ, ಹೊಸ ಸವಾಲುಗಳು ಮತ್ತು ಹೊಸ ಉತ್ಸಾಹವನ್ನು ತರುತ್ತದೆ ಎಂಬ ನಂಬಿಕೆಯಿದೆ. 3. ರಾಮನ ಪಟ್ಟಾಭಿಷೇಕ ಮತ್ತು ವಿಜಯದ ಸಂಭ್ರಮ. ಕೆಲವು ಜನರು ಯುಗಾದಿಯನ್ನು ಶ್ರೀರಾಮನ ವಿಜಯೋತ್ಸವದ ದಿನವೆಂದು ಭಾವಿಸುತ್ತಾರೆ. ರಾಮನು ಲಂಕಾಧಿಪತಿ ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಮರಳಿದ ದಿನ ಯುಗಾದಿಯಾಗಿ ಪರಿಗಣಿಸಲಾಗುತ್ತದೆ. 4. ಕಾಲಗಣನೆ ಪ್ರಕಾರ ಹೊಸ ಚಂದ್ರಮಾನ ವರ್ಷ. ಯುಗಾದಿ ಹಬ್ಬವು ಚಂದ್ರಮಾನ ಪಂಚಾಂಗದ ಪ್ರಕಾರ ವರ್ಷ ಪ್ರಾರಂಭದ ದಿನ. ಇದನ್ನು ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳಾದ ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಹೆಚ್ಚಿನವಾಗಿ ಆಚರಿಸಲಾಗುತ್ತದೆ. ಯುಗಾದಿ ಆಚರಣೆ ಮತ್ತು ಮಹತ್ವ. ಪಂಚಾಂಗ ಶ್ರವಣ. ಈ ದಿನವೇ ಹೊಸ ವರ್ಷ ಪಂಚಾಂಗ ಹಿಂದಿನ ಭವಿಷ್ಯ ಕೇಳಲಾಗುತ್ತದೆ. ಬೇವು ಬೆಲ್ಲ ಸೇವನೆ. ಈ ಹಬ್ಬದ ಮುಖ್ಯ ಅಂಗವೆಂದರೆ ಬೇವು ಬೆಲ್ಲ ಸೇವಿಸುವುದು. ಇದು ಜೀವನದಲ್ಲಿ ಸಿಹಿ ಕಹಿ ಅನುಭವಗಳ ಸಮತೋಲನವನ್ನು ಸೂಚಿಸುತ್ತದೆ. ಹೊಸ ಬಟ್ಟೆ ಪೂಜೆ. ಹಬ್ಬದ ತಿಂಡಿ ತಿನಿಸು. ಹಬ್ಬದ ದಿನ ಹೊಸ ಬಟ್ಟೆ ಧರಿಸಿ ದೇವರಿಗೆ ಪೂಜೆ ಮಾಡುವುದು ಮತ್ತು ವಿಶೇಷವಾಗಿ ತಯಾರಿಸಲಾದ ಆಹಾರವನ್ನು ಸೇವಿಸುವುದು ರೂಢಿಯಾಗಿದೆ. ಇದು ಹೊಸ ಆರಂಭದ ಸಂಕೇತವಾಗಿದ್ದು ಜನರು ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥನೆ ಮಾಡುತ್ತಾರೆ.